ಅಲ್ಲಿ ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಲ್ಲಪ್ಪ. ನಂಗೆ ಅದೇ ಹೊಟ್ಟೆ ನಂಗೆ ಅವನಿಗೆ ಅದೇ ಇದ್ದಿದ್ದು ಅಂಥದ್ರಲ್ಲ ನನ್ನ ಬಿಟ್ಟು ಹೋಗ್ಬಿಟ್ಟು ದೇಶ ಇಷ್ಟು ಜನ ಸಂಪಾದನೆ ಮಾಡಿದ್ದೀನಿ. ಅದೇ ಒಂದು ಖುಷಿ ಅಷ್ಟೇ, ಇನ್ನೇನು ಖುಷಿ ಅಂತ ಯಾವ ಹಂಚ್ಕೋಬೇಕು. 22ಕ್ಕೆ ಮದುವೆ ಇತ್ತು ಒಂದು. ಎಷ್ಟು ಖುಷಿಯಲ್ಲಿದೆ. ಅಮ್ಮ ಅದು ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಬಟ್ಟೆ ಮೇಲೆ ಕಂದ ಜನ ಸಂಪಾದನೆ ಒಂದು ಮಾಡಿ ಹೋದಲ್ಲಪ್ಪ. ಎಷ್ಟು ಮಾಡಿದ್ರು ನನಗೆ ಯಾರಿಲ್ಲಲ್ಲ, ಹಿಂಗೆ ಯಾರು ಇಲ್ಲದಂಗೆ ಆಗ್ಬಿಟ್ರಲ್ಲ ಅಂತ. ಸರಿ, ದೇಶ ಸೇವೆ ಮಾಡಿ ಜನ ಸಂಪಾದನೆ ಮಾಡಿದ್ದಾನೆ. ಹೋಗ್ಬೇಕು ಅಂತ ಅವನು ಚಿಕ್ಕದ್ರಿಂದನೂ ಆಸೆ ಇತ್ತು. 4-5 ಕ್ಲಾಸ್ ಇರೋತ್ತಿಗೆ ನಂಗೆ ಆರ್ಮಿಗೆ ಹೋಗ್ಬೇಕು ಅಂತ ಟಿವಿಲಿ ನೋಡಿದ್ರು, ಅದನ್ನೇ ನೋಡೋದು. ಆರ್ಮಿ ಕೆಲಸ ನಿಂತಲೇ ಅವನ ಇಷ್ಟ. ಆ ಇಷ್ಟ ಪ್ರಕಾರ ಅವನಿಗೆ ಕೆಲಸ ಸಿಕ್ತು. ಆದ್ರಿಂದ ಏನು ಮಾಡೋದು, ಹಿಂಗೆ ಉಳಿಸ್ಕೊಳಕ್ಕಾಗಿಲ್ಲ. ಅವ್ನು ತುಂಬಾ ಇಷ್ಟ. ಇದೇ ಗ್ರೌಂಡಲ್ಲಿ ಬೆಳಗ್ಗೆ ಇದು ಡೈಲಿ ಬರ್ತಿದ್ದ ಓಡೋಕ್ಕೆ. 5-6ನೇ ಕ್ಲಾಸಲ್ಲಿ ನಿಂತಾಗ ಇದೇ ಗ್ರೌಂಡಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಓಡಿ ಬರ್ತಾ ಇದ್ದ. ನಾನು ಅಂತ ಬೈಯೋದು, ಆನೆ ಉಂಟು ಹೋಗ್ಬೇಡ ಅಂತ. ಆನೆ ಇಲ್ಲ ಏನಿಲ್ಲ, ನಿಂಗೇನು ಗೊತ್ತ ಅಂದ್ಕೊಂಡು ಓಡಿ ಬರ್ತಾ ಇದ್ದ. ಮಾತಾಡಿಲ್ಲ, ಕಣ್ಣಲ್ಲೊಂದು ಸ್ವಲ್ಪ ಫಸ್ಟ್ ದಿವಸ ಏನು ಗೊತ್ತಾಗಿಲ್ಲ. ಸೆಕೆಂಡ್ ದಿವಸ ಕಣ್ಣೊಂದು ಸ್ವಲ್ಪ 2 ಕಣ್ಣಿನ ನೀರು ತುಂಬಿಸಿದ. ಅದು ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋದೆ, ಕಣ್ಣು ಬಿಡೋಕ್ಕೆ ಆಗಿಲ್ಲ ಅವನಿಗೆ ಅಷ್ಟೇ. ಮತ್ತೆ ಸೀರಿಯಸ್ ಆಗೋಯ್ತು ಒಂದ್ಸಲ. ಮತ್ತು ಡಾಕ್ಟ್ರೆಲ್ಲ ಬಂದು ಸರಿ ಮಾಡಿದರು. ಮತ್ತೆ 2 ದಿವಸ ಇದ್ದ. ಆಮೇಲೆ ಏನೂ ಅವನಿಗೆ ಗೊತ್ತಾಗ್ತಾ ಇದ್ದಿಲ್ಲ. ನಾನು ಮಾತಾಡೋದು ಗೊತ್ತಾಗ್ತಿತ್ತಂತೆ ಅವನಿಗೆ. ಆದರೆ ಅಷ್ಟೇ ಹಾಕಿದ್ರಲ್ಲ, ಮೈ ತುಂಬ ಮುಖ ತುಂಬ ಎಲ್ಲ ಹಾಕಿದ್ರು. ಮಾತಾಡೋದು ಗೊತ್ತಾಗ್ತಿತ್ತು, ಆದರೆ ಅವ್ರಿಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಮಂಗಳವಾರ ಮಧ್ಯಾಹ್ನ 1:30 ನಾನು ಅನ್ಕೊಳ್ತಾ ಇದ್ದೆ, ಅಮ್ಮ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಈಗ ಬಂದೆ, ಮಾತಾಡ್ಸೋಕ್ಕೂ ಟೈಮ್ ಇಲ್ಲ, ಈಗ ಬ್ಯಾಗ್ ಪ್ಯಾಕ್ ಮಾಡಬೇಕು, ಊಟ ಮಾಡಬೇಕು, ನಾನು ಹೊರಟೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ನನಗೆ ಗೊತ್ತಾಗಿದ್ದು ಹಿಂಗೆ ಆಗಿರ್ಬೋದು ಅಂತ. ಸಂಜೆ ಹೋಗಿ ಟಿ ವಿ ಹಾಕುವಾಗ ಟಿ ವಿಲೆಲ್ಲ ಬರ್ತಾಯಿತ್ತಲ್ಲ, ಪ್ಲೇಸ್ ಅದೇ ಅಲ್ಲ, ಹಂಗೆ ಬಂದಿದ್ದು. ನಾನು ಯಾರನ್ನ ಕೇಳಂತಟ್ಟು ಸೀದಾ ಸ್ಟೇಷನಿಗೆ ನಾನೇ ಹೋಗಿದ್ದು. ನನ್ನ ಇಷ್ಟಕ್ಕೆ ಹೋಗಿ ಅಲ್ಲಿ ಹೋಗಿ ಫೋನ್ ಮಾಡಿಸಿದ್ದೆ. 15ಕ್ಕೆ ರಜೆಗೆ ಬರೋಕ್ಕಿದ್ದು, 22ಕ್ಕೆ ಮದುವೆ. ಒಂದು ಫೆಬ್ರವರಿ 22ಕ್ಕೆ ಮದುವೆ. ಅದಕ್ಕೆಲ್ಲ ಇದಾಗಬೇಕಲ್ವ, ಅದಕ್ಕೋಸ್ಕರ 20 ಒಳಗಡೆ ಬರ್ತಿದ್ದ. ಕರೆಕ್ಟ್ 15ಕ್ಕೆ ಅಂತೇನು, 15ರಿಂದ 20 ಒಳಗಡೆ ರಜೆಗೆ ಬರ್ತಾಯಿದ್ದ. ಅವನು ಹೈಟಲ್ಲೇ ಇದ್ದಪ್ಪ. ರಜೆಗೆ ಬರೋಕ್ಕೋಸ್ಕರ ಕೆಳಗೆ ಬಂದಿದ್ದು. ಇನ್ನೂ ಹೈಟಲ್ಲಿದ್ದ. ಹೊಸ ಮನೆ ಕಟ್ಟಿದ್ರ ಪ್ರವೇಶ ಆಯಿತು. ಅದಾಯಿತು. 1 ರಜಕ್ಕೆ ಬಂದ, ಅಪ್ಪ ತೀರೋಯ್ತು. ಟೈಮೆಲ್ಲ ಅಲ್ಲೇ ಆಯಿತು. ಮತ್ತೆ ಒಂದು ಸಲ ಬಂದ, ಹುಡುಗಿ ಫಿಕ್ಸ್ ಆಯಿತು. 1 ತಿಂಗಳು ರಜಾ. ನೆಕ್ಸ್ಟ್ ಇನ್ನೇನು, ಈಗ ಎಲ್ಲ ಡಿಸೈಡ್ ಮಾಡಿ ಹೋಗಿದ್ದ. ಚಿಕ್ಕ ವಯಸ್ಸಿನಲ್ಲಿ ಅವನು 18 ವರ್ಷದಲ್ಲಿ ಅವನು ಸೇನೆಗೆ ಸೇರಿದ ಹುಡುಗ. ಅಲ್ಲಿ ಕರ್ತವ್ಯದಲ್ಲೂ ಕೂಡ ನಿಷ್ಠೆಯಿಂದ ಅವನು ಕರ್ತವ್ಯ ಮಾಡಿ ಊರಿಗೆ ಬಂದರೂ ಕೂಡ ಅವನು ಒಂದು ಸಮಯವನ್ನು 1 ನಿಮಿಷನೂ ಕೂಡ ಹಾಳು ಮಾಡ್ತಾ ಇರಲಿಲ್ಲ ಅಂಥ ಹುಡುಗ ಅವನು. ಒಬ್ಬರ ಜೊತೆಲಿ ಒಂದು ಜಗಳ ಆಗಲಿ ಅಥವಾ ಯಾರಾದರೂ ಏನಾದರೂ ಹೇಳಿದ್ರು ಕೂಡ ಅವನಿಗೊಂದು ತಿರುಗಿ ಕೂಡ ಅವನು ಒಂದು ದಿನ ಮಾತಾಡ್ತಾನಲ್ಲ. ಆದರೂ ದೇಶ ಸೇವೆ ಮಾಡಿ ಅವನು ಇಂಥ ಒಂದು ಅವಘಡದಲ್ಲಿ ಸಿಲುಕಿ ಪ್ರಾಣವನ್ನು ದೇಶಕ್ಕಾಗಿ ಮುಡಿಬಿಟ್ಟಿದ್ದಾನೆ.